Hey guys, welcome back to Bhumi Stocks. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಂ 5th ಸೆಮಿಸ್ಟರ್ FIM ಸಬ್ಜೆಕ್ಟ್ ಅಲ್ಲಿ ಯೂನಿಟ್ 2 ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಮನಿ ಮಾರ್ಕೆಟ್ ಅನ್ನೋ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಇಟ್ ರೆಫರ್ಸ್ ಟು ಎ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬ್ಯಾಂಕ್, NBFC, instruments, shares, bonds, organization, stock exchange, and regulatory bodies RBI, SEBI, which facilitate financial transaction. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಫೆಸಿಲಿಟೇಟ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಇದರ ಆಬ್ಜೆಕ್ಟಿವ್ ಏನು ಅಂತ ನಾವು ನೋಡೋದಾದ್ರೆ, ಕ್ಯಾಪಿಟಲ್ ಫ್ಲೋ ಅಂಡ್ ಸೇವಿಂಗ್ಸ್ ಆಫ್ ಹೌಸ್ ಹೋಲ್ಡ್ ಆರ್ ಮೊಬಿಲೈಸ್ಡ್ ಫಾರ್ ಬೆನಿಫಿಟ್ ಆಫ್ ದ ಮಾರ್ಕೆಟ್. ಕ್ಯಾಪಿಟಲ್ ಫ್ಲೋ ಅಂತಂದ್ರೆ ಜಾಸ್ತಿ ಕ್ಯಾಪಿಟಲ್ ನ ಸೃಷ್ಟಿ ಮಾಡುವಂತಹದ್ದು, ಸೇವಿಂಗ್ಸ್ ಅನ್ನ ಪ್ರಮೋಟ್ ಮಾಡುವಂತಹದ್ದು ಅಂಡ್ ಹೌಸ್ ಹೋಲ್ಡ್ ಮೊಬಿಲೈಸೇಷನ್ ಅನ್ನ ಮಾಡುವಂತಹದ್ದು. Meaning of capital market ನಾವು ನೋಡೋದಾದ್ರೆ, capital markets are financial market that brings buyers and sellers together to trade stocks, bonds, currencies and other financial assets. Capital markets includes the stock market and the bond market. They help people with ideas become entrepreneurs and help small businesses grow into big companies. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಫಂಡ್ಸ್ ಅನ್ನ ಕೊಡ್ತಾರೆ. ಫಂಡ್ಸ್ ಯಾರಿಗೆ ಕೊಡ್ತಾರೆ? ಒಂದು ಪಬ್ಲಿಕ್ ಗೆ ಫಂಡ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಏನಕ್ಕೆ ಇಶ್ಯೂ ಮಾಡ್ತಾರೆ ಅಂತಂದ್ರೆ, ಅವ್ರು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಆ ಬಿಸ್ನೆಸ್ ಅನ್ನ ಮುಂದೆ ತಗೊಂಡು ಹೋಗಿ ದೊಡ್ಡ ಬಿಸ್ನೆಸ್ ಆಗಿ ಮಾಡೋದಕ್ಕೆ ಈ ಒಂದು ಫಂಡ್ಸ್ ಅನ್ನ ಕೊಡ್ತಾರೆ. ಅಂಡ್ ಅವ್ರು ಶೇರ್ಸ್ ಅನ್ನ ಇಶ್ಯೂ ಮಾಡೋದಕ್ಕಾಗಿರ್ಬೋದು, ಸ್ಟಾಕ್ಸ್ ಬಾಂಡ್ಸ್ ಅನ್ನ ಬೈ ಮಾಡೋದಕ್ಕಾಗಿರ್ಬೋದು, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಕೊಡ್ತಾರೆ. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಕೊಡುವಂತಹ ದುಡ್ಡು ಬಂದು ಲಾಂಗ್ ಟರ್ಮ್ ಬೇಸಿಸ್ ಮೇಲೆ ಇರುತ್ತೆ, ಶಾರ್ಟ್ ಟರ್ಮ್ ಬೇಸಿಸ್ ಮೇಲೆ ಇರೋದಿಲ್ಲ. ಕ್ಯಾಪಿಟಲ್ ಮಾರ್ಕೆಟ್ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಫೆಸಿಲಿಟೇಟ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತಂದ್ರೆ ಕ್ಯಾಪಿಟಲ್ ಫಾರ್ಮೇಶನ್ ಗೆ ನಮಗೆ ಹೆಲ್ಪ್ ಮಾಡುತ್ತೆ. ರಿಸೋರ್ಸ್ ಅಲೋಕೇಶನ್, ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ಸ್ ಟು ಅಲೋಕೇಟ್ ಕ್ಯಾಪಿಟಲ್ ಟು ಇಟ್ಸ್ ಮೋಸ್ಟ್ ಪ್ರೊಡಕ್ಟಿವ್ ಯೂಸಸ್ ಬೈ ಪ್ರೊವೈಡಿಂಗ್ ಇನ್ವೆಸ್ಟರ್ಸ್ ವಿತ್ ಅ ವೈಡ್ ರೇಂಜ್ ಆಫ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ವೈಡ್ ರೇಂಜ್ ಆಫ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ನ ಇನ್ವೆಸ್ಟರ್ ಗೆ ಒದಗಿಸಿಕೊಡುತ್ತೆ. ಅಂಡ್ ಪ್ರೈಸ್ ಡಿಸ್ಕವರಿ, ಯಾವ ಒಂದು ಶೇರ್ ಎಷ್ಟು ಪ್ರೈಸ್ ಇದೆ ಅನ್ನೋ ಪ್ರೈಸ್ ಡಿಸ್ಕವರಿಯನ್ನ ಕೊಡುತ್ತೆ. ಅಂಡ್ ಡೆಪ್ಟ್ ಮ್ಯಾನೇಜ್ಮೆಂಟ್, ಡೆಪ್ಟ್ ಅನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಕೂಡ ಹೇಳ್ಕೊಡುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ಅಲೋ ದ issuance of debt which is more efficient and less restrictive of borrowing for corporations. This market equalizes borrowers and investors regarding debt, acting as buffers during economic stress or market turmoil. ಅಂತಂದ್ರೆ ಅವ್ರಿಗೆ ಫ್ಯೂಚರ್ ಅಲ್ಲಿ ಬರುವಂತಹ ಅನ್ಸರ್ಟನಿಟಿಗೋಸ್ಕರ ಇವರು ದುಡ್ಡನ್ನ ರೈಸ್ ಮಾಡುವಂತಹ ಒಂದು ಇಂಪಾರ್ಟೆನ್ಸ್ ಬಂದು ಇವರಿಗೆ ಇದೆ ಅಂತ ಹೇಳ್ಬೋದು. ಲಿಕ್ವಿಡಿಟಿ ಅಂತಂದ್ರೆ ಏನು? ಕ್ಯಾಪಿಟಲ್ ಮಾರ್ಕೆಟ್ಸ್ ಪ್ರೊವೈಡ್ ಲಿಕ್ವಿಡಿಟಿ ಟು ಇನ್ವೆಸ್ಟರ್ಸ್ ಬೈ ಅಲೋವಿಂಗ್ ದೆಮ್ ಟು ಬೈ ಅಂಡ್ ಸೆಲ್ ಸೆಕ್ಯೂರಿಟೀಸ್ ಕ್ವಿಕ್ಲಿ ಅಂಡ್ ಈಸಿಲಿ, ದಸ್ ಫ್ರೀಯಿಂಗ್ ಅಪ್ ಕ್ಯಾಪಿಟಲ್ ಫಾರ್ ಅದರ್ ಇನ್ವೆಸ್ಟ್ಮೆಂಟ್. ಇವರು ಬೈ ಮಾಡಿರುವಂತಹ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಆಗಿರ್ಬೋದು, ಈಸಿಯಾಗಿ ಸೆಲ್ ಮಾಡುವಂತಹ ಆಪರ್ಚುನಿಟಿಯನ್ನ ಕೊಡ್ತಾರೆ. ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ರಿಸ್ಕ್ ಅನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು. ಮೇ ಬಿ ಫ್ಯೂಚರ್ ಅಲ್ಲಿ ಬರುವಂತಹ ರಿಸ್ಕ್ ಅನ್ನ ಇವ್ರು ಕೊಟ್ಟಿರುವಂತಹ ಫಂಡ್ಸ್ ಇಟ್ಕೊಂಡು ಅಥವಾ ಇನ್ವೆಸ್ಟ್ ಮಾಡಿರೋದನ್ನ ಇಟ್ಕೊಂಡು ಇವರು ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಬಹುದು. ಬಿಲ್ಡಿಂಗ್ ವೆಲ್ತ್ ಅಂತಂದ್ರೆ ಏನು? ದೀಸ್ ಮಾರ್ಕೆಟ್ಸ್ ಹೆಲ್ಪ್ ಪೀಪಲ್ ಬಿಲ್ಡ್ ವೆಲ್ತ್ ಅಂಡ್ ಇನ್ವೆಸ್ಟ್ ಇನ್ ದೇರ್ ಫ್ಯೂಚರ್. Investors can invest in many types of securities including stocks, ETFs, mutual funds, corporate bonds, etc. Individuals can use invested principal and any corresponding appreciation to invest in their pension, buy their own home or save for higher education. ಈ ಒಂದು ವೆಲ್ತ್ ಅನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಅವರು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು, ETFs ಅಲ್ಲಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆಗಿರ್ಬೋದು, ಎಷ್ಟು ರಿಟರ್ನ್ಸ್ ಬರುತ್ತೆ ಆ ರಿಟರ್ನ್ಸ್ ನೆಲ್ಲ ಇಟ್ಕೊಂಡು ಅವರು ಮನೆ ಕಟ್ಕೋಬಹುದು, ಹೈಯರ್ ಎಜುಕೇಶನ್ ಯೂಸ್ ಮಾಡ್ಕೋಬಹುದು, ಏನ್ ಬೇಕಿದ್ರು ಮಾಡ್ಕೋಬಹುದು. ಅಂಡ್ ಇನೋವೇಷನ್, ಎ ಕ್ಯಾಪಿಟಲ್ ಮಾರ್ಕೆಟ್ ಫ್ಯೂಯಲ್ companies or entrepreneurs to turn an idea or industrial innovation into a real business or expansion for an existing company. This in turn creates jobs and stimulates economic growth. ಜಾಸ್ತಿ ಇನೋವೇಷನ್ ಐಡಿಯಾಸ್ ಬಂದು ಇದರಿಂದ ಬರುತ್ತೆ. ಬಿಕಾಸ್ ಫಂಡ್ಸ್ ಅನ್ನ ಕೊಡೋದ್ರಿಂದ ಅಥವಾ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅನ್ನ ಕೊಡೋದ್ರಿಂದ ಈ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಇನೋವೇಷನ್ ಐಡಿಯಾಸ್ ಬಂದು ಜಾಸ್ತಿ ಬಿಲ್ಡ್ ಆಗ್ತಾ ಇರುತ್ತೆ. ಆ ತರ ಬಿಲ್ಡ್ ಆದಾಗ ಎಕನಾಮಿಕ್ ಗ್ರೋತ್ಗೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ಲೇಯರ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್, ಇದಕ್ಕೆ ಮೊದಲು ನಾನು ಒಂದು ಇದನ್ನ ಹೇಳ್ಬೇಕು. ದೇರ್ ಆರ್ 2 types ಆಫ್ ಸ್ಟಾಕ್ ಬ್ರೋಕರ್ಸ್ ಇದ್ರೆ, ಟ್ರೆಡಿಷನಲ್ ಮತ್ತೆ ಆನ್ಲೈನ್ ಸ್ಟಾಕ್ ಬ್ರೋಕರ್ಸ್ ಅಂತ ಅಂದ್ಬಿಟ್ಟು. ಟ್ರೆಡಿಷನಲ್ ಸ್ಟಾಕ್ ಬ್ರೋಕರ್ಸ್ ಯಾರು? ದೋಸ್ ಹೂ ಅಸೈನ್ ಎ ಲೈಸೆನ್ಸ್ಡ್ ಸೇಲ್ಸ್ ಮ್ಯಾನ್ ಟು ಹ್ಯಾಂಡಲ್ ಯುವರ್ ಅಕೌಂಟ್ ಅಂಡ್ ಟು ಟೇಕ್ ಯುವರ್ ಆರ್ಡರ್ಸ್, ವ್ಯೂ ಎ ರಿಟರ್ನ್ ಇನ್ಸ್ಟ್ರೂಮೆಂಟ್ ಆರ್ ಎ ಫೋನ್ ಕಾಲ್. ಫಾರ್ ಎಕ್ಸಾಂಪಲ್ ಗೆ ನಾನೊಂದು ಶೇರ್ ಅನ್ನ ಬೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಮಿಡಲ್ ಮ್ಯಾನ್ ನನ್ಗೆ ಇದ್ದೇ ಇರ್ತಾರೆ, ಸ್ಟಾಕ್ ಬ್ರೋಕರ್ ಇದ್ದೇ ಇರ್ತಾರೆ.
ಆ ಸ್ಟಾಕ್ ಬ್ರೋಕರ್ ಬಂದು ಏನ್ ಮಾಡ್ತಾರೆ, ಫಸ್ಟ್ ಎಲ್ಲ ಟ್ರೆಡಿಷನಲ್ ವೇ ಅಂತಂದ್ರೆ ರಿಟರ್ನ್ ಅಲ್ಲಿ ಇರ್ತಾ ಇತ್ತು, ಅಲ್ಲ ಫೋನ್ ಕಾಲ್ ಮೂಲಕ ಮಾತಾಡ್ತಾ ಇದ್ವಿ. ಇವಾಗ ಆನ್ಲೈನ್ ಅಲ್ಲೇ ಸ್ಟಾಕ್ ಬ್ರೋಕರ್ಸ್ ನಮ್ಗೆ ಸಿಗ್ತಾರೆ. ದೋಸ್ ಹೂಸ್ ಮೇನ್ ಇಂಟರ್ಫೇಸ್ ಈಸ್ ಇಂಟರ್ನೆಟ್, ವೇರ್ clients execute their orders and access market information online. ಮಾರ್ಕೆಟ್ ಇನ್ಫಾರ್ಮೇಶನ್ ಎಲ್ಲ ಆನ್ಲೈನ್ ಅಲ್ಲೇ ಕೊಟ್ಟು ಆನ್ಲೈನ್ ಅಲ್ಲೇ ಸೆಟಲ್ ಮಾಡುವಂತಹ ಒಂದು ಪ್ರಾಕ್ಟೀಸ್ ಅನ್ನ ಆನ್ಲೈನ್ ಅಂತ ಹೇಳಿ ಕರಿತೀವಿ. ಆನ್ಲೈನ್ ಸ್ಟಾಕ್ ಬ್ರೋಕರ್ಸ್ ಬಂದು ಫಾಲೋ ಮಾಡ್ತಾ ಇರ್ತಾರೆ. ಪ್ಲೇಯರ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಯಾರ್ಯಾರು ಅಂತಂದ್ರೆ, ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಸ್ಟಾಕ್ ಅನ್ನ ಎಕ್ಸ್ಚೇಂಜ್ ಮಾಡುವಂತಹವರು, ಸ್ಟಾಕ್ ಬ್ರೋಕರ್ಸ್, ಇನ್ವೆಸ್ಟರ್ಸ್, ಲಿಸ್ಟೆಡ್ ಕಂಪನೀಸ್, ಕ್ಲಿಯರಿಂಗ್ ಹೌಸಸ್, ಡೆಪಾಸಿಟರ್ಸ್, ಸೆಟಲ್ಮೆಂಟ್ ಬ್ಯಾಂಕ್, ಟ್ರಾನ್ಸ್ಫರ್ ಏಜೆಂಟ್ಸ್, ಇವರಿಷ್ಟು ಪ್ಲೇಯರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್ ಆಗಿದ್ದಾರೆ. ಇನ್ಸ್ಟ್ರೂಮೆಂಟ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಯಾವ್ದು, ಈಕ್ವಿಟಿ ಸ್ಟಾಕ್ಸ್ ಅಥವಾ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಅಂಡ್ ಡಿರೈವೇಟಿವ್ಸ್, ಈ ಮೂರು ಇನ್ಸ್ಟ್ರೂಮೆಂಟ್ಸ್ ಬಂದು ಕ್ಯಾಪಿಟಲ್ ಮಾರ್ಕೆಟ್ ಆಗಿದೆ. ರೀಸೆಂಟ್ ಟ್ರೆಂಡ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಬಂದು ಫಸ್ಟ್ ಒನ್ ರೆಡ್ ಟೆಕ್ ರೆವಲ್ಯೂಷನ್ ಅಂತ ಅಂದ್ಬಿಟ್ಟು. ಏನಿದು ರೆಡ್ ಟೆಕ್ ರೆವಲ್ಯೂಷನ್ ಅಂತಂದ್ರೆ, ಈ ನಡುವೆ ಬರ್ತಾ ಇರುವಂತಹ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿ ಅವರ ಒಂದು ಸ್ಟಾಕ್ ಅನ್ನ ಬೈ ಮಾಡೋದಾಗಿರ್ಬೋದು, ಶೇರ್ಸ್ ಅನ್ನ ಬೈ ಮಾಡೋದಾಗಿರ್ಬೋದು, ಸೆಲ್ ಮಾಡಿರೋದಾಗಿರ್ಬೋದು, ಇಂತಹ ಆಕ್ಟಿವಿಟೀಸ್ ಕಂಡಕ್ಟ್ ಆಗ್ತದೆ. ಅದನ್ನ ರೆಡ್ ಟೆಕ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. IoT ಇಂಟಿಗ್ರೇಷನ್ ಅಂತಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತಂದ್ರೆ, ಆ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಾಕ್ಸ್ ಅನ್ನ ಬೈ ಮಾಡೋದಾಗಿರ್ಬೋದು, ಅಥವಾ ಒಂದು ಡೇಟಾವನ್ನ ಯೂಸ್ ಮಾಡಿ, ರಿಯಲ್ ಟೈಮ್ ಡೇಟಾವನ್ನ ಯೂಸ್ ಮಾಡಿ ಅವರು ಸ್ಟಾಕ್ಸ್ ಅಂಡ್ ಬಾಂಡ್ಸ್ ಅನ್ನ ಬೈ ಮಾಡುವಂತಹದ್ದಾಗಿರ್ಬೋದು. ಅಂಡ್ ESG ಕನ್ಸಿಡರೇಷನ್ ಅಂತಂದ್ರೆ ಎನ್ವಿರಾನ್ಮೆಂಟಲ್, ಸೋಷಿಯಲ್ ಅಂಡ್ ಗವರ್ನೆನ್ಸ್, ಈ ಮೂರನ್ನ ಕನ್ಸಿಡರ್ ಮಾಡಿ ಆ ಒಂದು ಕಂಪನಿಯಲ್ಲಿ ಶೇರ್ಸ್ ಅನ್ನ, ಬಾಂಡ್ಸ್ ಅನ್ನ ಪರ್ಚೇಸ್ ಮಾಡುವಂತಹದ್ದಾಗಿರ್ಬೋದು. ಇಫ್ ESG ಬಂದು ಪುವರ್ ಆಗಿದ್ರೆ ಆ ಕಂಪನಿ ಬಿಟ್ಟು ಈಚೆ ಬರುವಂತಹದ್ದು, ಅಥವಾ ESG ತುಂಬಾ ಜಾಸ್ತಿ ಇದೆ ಆ ಕಂಪನಿಯಲ್ಲಿ ಶೇರ್ಸ್ ಅನ್ನ ಬೈ ಮಾಡುವಂತದ್ದು ಮಾಡ್ತಾರೆ. ಎಮರ್ಜೆನ್ಸಿ ಆಫ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೂಡ ಶೇರ್ಸ್ ಅನ್ನ ಬೈ ಮಾಡುವಂತದ್ದು, ಇನ್ ದ ಸೆನ್ಸ್ ಕ್ರಿಪ್ಟೋ ಕರೆನ್ಸಿನ ಯೂಸ್ ಮಾಡಿ ಶೇರ್ಸ್ ಅನ್ನ ಬೈ ಮಾಡುವಂತದ್ದು, ಸೆಲ್ ಮಾಡುವಂತದ್ದು ಎಲ್ಲ ನಡೀತಾ ಇದೆ. ಅಂಡ್ ಡೇಟಾ ಮಾನಿಟೈಸೇಷನ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವಂತಹ ಎಲ್ಲಾ ಡೇಟಾವನ್ನ ಮಾನಿಟೈಸ್ ಮಾಡ್ತಾ ಇರೋದು. ಅಂದ್ರೆ ಯಾವ ಸ್ಟಾಕ್ ಬೆಳೀತಾ ಇದೆ, ಯಾವ ಸ್ಟಾಕ್ ಕೆಳಗೆ ಹೋಗ್ತಾ ಇದೆ, ಇದನ್ನೆಲ್ಲ ಡೇಟಾ ಮಾನಿಟೈಸ್ ಮಾಡುವಂತಹ ಒಂದು ಟೆಕ್ನಾಲಜಿ ಬಂದು ಈ ರೀಸೆಂಟ್ ಟ್ರೆಂಡ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಒನ್ ಬಂದು ಮನಿ ಮಾರ್ಕೆಟ್ ಅಂತಂದ್ರೆ ಏನು? ದ ಮನಿ ಮಾರ್ಕೆಟ್ ರೆಫರ್ಸ್ ಟು ಟ್ರೇಡಿಂಗ್ ಇನ್ ವೆರಿ ಶಾರ್ಟ್ ಟರ್ಮ್ ಡೆಬ್ಟ್ ಇನ್ಸ್ಟ್ರೂಮೆಂಟ್ಸ್ ಅಟ್ ದ ಹೋಲ್ಸೇಲ್ ಲೆವೆಲ್. It involves large volume traders between institutions and traders. At the retail level, it includes money market mutual funds bought by individual investors and money market accounts opened by bank customers. ಮನಿ ಮಾರ್ಕೆಟ್ ಅಂತಂದ್ರೆ ಶಾರ್ಟ್ ಟರ್ಮ್ ಗೆ ಡೆಪ್ಟ್ ಅನ್ನ ಕೊಡುವಂತಹದ್ದಾಗಿರ್ಬೋದು, ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಇದನ್ನ ಮನಿ ಮಾರ್ಕೆಟ್ ಅಂತ ಹೇಳಿ ನಾವು ಕರಿತೀವಿ. ಸ್ಟ್ರಕ್ಚರ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್ ಯಾವ ತರ ಇದೆ ಅಂತ ನೋಡೋದಾದ್ರೆ, ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿ ಡಿವೈಡ್ ಆಗಿದೆ. ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ದಿಸ್ ಸೆಕ್ಟರ್ ಕಂಪ್ರೈಸಸ್ ಆಫ್ ದ ಗವರ್ಮೆಂಟ್, ದ RBI, ದ ಅದರ್ ಕಮರ್ಷಿಯಲ್ ಬ್ಯಾಂಕ್, ರೂರಲ್ ಬ್ಯಾಂಕ್ಸ್ ಅಂಡ್ even foreign banks. The RBI organization and controls this sector. Other corporations like the LIC, UTI, etc. also participate in this sector but not directly. Other large companies and corporates also participate in this sector through banks. ಆರ್ಗನೈಸ್ಡ್ ಅಂತಂದ್ರೆ ಕಂಟ್ರೋಲ್ಡ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್, RBI, ರೂರಲ್ ಬ್ಯಾಂಕ್ಸ್ ಇದೆಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅನ್ಆರ್ಗನೈಸ್ಡ್ ಅಂದ್ರೆ ವಿಚ್ ಇಸ್ ನಾಟ್ ಕಂಟ್ರೋಲ್ಡ್ ಬೈ RBI. ಫಂಕ್ಷನ್ಸ್ ಆಫ್ ಮನಿ ಮಾರ್ಕೆಟ್ ಏನು ಅಂತ ನಾವು ನೋಡೋದಾದ್ರೆ, ಫಿನಾನ್ಸಿಂಗ್ ಟ್ರೇಡ್ ಅಂತಂದ್ರೆ ಟ್ರೇಡ್ ಮಾಡೋರಿಗೆ, ಅಂದ್ರೆ ಬೈ ಅಂಡ್ ಸೆಲ್ ಮಾಡುವವರಿಗೆ ಫಿನಾನ್ಸ್ ಅನ್ನ ಕೊಡುವಂತಹದ್ದು. ಫೈನಾನ್ಸಿಂಗ್ ಇಂಡಸ್ಟ್ರೀಸ್ಗೆ ಶಾರ್ಟ್ ಟರ್ಮ್ ಫಿನಾನ್ಸ್ ಅನ್ನ ನೀಡುವಂತಹದ್ದು ಇದರ ಫಂಕ್ಷನ್ ಆಗಿದೆ. ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಯಾವ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ, ಅಂತ ಒಂದು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಆಪರ್ಚುನಿಟೀಸ್ ಬಂದು ಇದು ಕೊಡುತ್ತೆ ಥ್ರೂ ಗಿವಿಂಗ್ ಶಾರ್ಟ್ ಟರ್ಮ್ ಲೋನ್ಸ್. ಸೆಲ್ಫ್ ಸಫಿಶಿಯನ್ಸಿ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೆಲ್ಫ್ ಸಫಿಶಿಯನ್ಸಿ ಅಂತಂದ್ರೆ ಡೆವಲಪ್ಡ್ ಮನಿ ಮಾರ್ಕೆಟ್ಸ್ ಹೆಲ್ಪ್ ಕಮರ್ಷಿಯಲ್ ಬ್ಯಾಂಕ್ಸ್ ಟು ಬಿಕಮ್ ಸೆಲ್ಫ್ ಸಫಿಶಿಯಂಟ್ ಅಂತಂದ್ರೆ ಒಂದು ಬ್ಯಾಂಕ್ ಅಲ್ಲಿ ಅವರು ದುಡ್ಡು ಕೊಡೋದಕ್ಕೆ ಸೆಲ್ಫ್ ಸಫಿಶಿಯಂಟ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ಈ ಒಂದು ಶಾರ್ಟ್ ಟರ್ಮ್ ಲೋನ್ ಕೊಡೋದ್ರ ಮೂಲಕ ಇದು ಸೆಲ್ಫ್ ಸಫಿಶಿಯಂಟ್ ಆಗಿ ಮಾಡುತ್ತೆ. ಹೆಲ್ಪ್ಸ್ ಟು ಸೆಂಟ್ರಲ್ ಬ್ಯಾಂಕ್ ಗೆ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಶಾರ್ಟ್ ಟರ್ಮ್ ಅಲ್ಲಿ ಅದು ಲೋನ್ಸ್ ಪ್ರೊವೈಡ್ ಮಾಡೋದ್ರಿಂದ ಶಾರ್ಟ್ ಟರ್ಮ್ ಅಲ್ಲಿ ಅದು ರಿಟರ್ನ್ಸ್ ಕೂಡ ತಗೋತಾ ಇರುತ್ತೆ. ಈ ರೀತಿ ಅದು ಸೆಂಟ್ರಲ್ ಬ್ಯಾಂಕ್ ಗೆ ಕೂಡ ಹೆಲ್ಪ್ ಮಾಡುತ್ತೆ. ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್, ಟ್ರೆಜರಿ ಬಿಲ್ಸ್ ನಾನು ಆಲ್ರೆಡಿ ಹೇಳ್ದಂಗೆ ಇಶ್ಯೂಡ್ ಬೈ ದ ಗವರ್ನಮೆಂಟ್. ಇದು ಶಾರ್ಟ್ ಟರ್ಮ್ ಡೆಪ್ಟ್, ವಿತ್ ಇನ್ ದ 91 days ಅವರು ಇದು ಟ್ರೆಜರಿ ಬಿಲ್ಸ್ ಅನ್ನ ವಿತ್ಡ್ರಾ ಮಾಡ್ಕೋಬೇಕು. ಅಂಡ್ ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ರೀಪರ್ಚೇಸ್ ಅಗ್ರಿಮೆಂಟ್ ಇನ್ ದ ಸೆನ್ಸ್ ರೀಪೋಸ್, ಮನಿ ಮಾರ್ಕೆಟ್ ಫಂಡ್ಸ್ ಅಂಡ್ ಫೆಡರಲ್ ಫಂಡ್ಸ್.
ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಂದು ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಆಗಿದೆ. ಇದನ್ನ ನೀವು ಡಿಟೇಲ್ಡ್ ಆಗಿ ವಿಡಿಯೋನ ಪಾಸ್ ಮಾಡಿ ಓದ್ಬೋದು. ತುಂಬಾ ಅಂದ್ರೆ ತುಂಬಾ ಈಸಿ ಇದೆ, ನಿಮ್ಗೆ ಅರ್ಥ ಆಗುತ್ತೆ. ಈ ಎಲ್ಲಾ ಬಾಂಡ್ಸ್ ಬಂದು ಒಂದು ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುತ್ತೆ, ಇದಕ್ಕೆ ಟೈಮ್ ಲಿಮಿಟ್ಸ್ ಕೂಡ ಇರುತ್ತೆ. ನೀವು ಅದನ್ನ ಓದಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಡೆವಲಪ್ಮೆಂಟ್ ಆಫ್ ಟ್ರೇಡ್ ಅಂಡ್ ಇಂಡಸ್ಟ್ರಿ. ಟ್ರೇಡ್ ಅನ್ನ ಡೆವಲಪ್ ಮಾಡುತ್ತೆ ಅಂಡ್ ಇಂಡಸ್ಟ್ರೀಸ್ ಅನ್ನ ಡೆವಲಪ್ ಮಾಡುತ್ತೆ. ಇಂಡಸ್ಟ್ರೀಸ್ ಬಂದು ಜಾಸ್ತಿ ಶಾರ್ಟ್ ಟರ್ಮ್ ಲೋನ್ಸ್ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂಡ್ ಟ್ರೇಡರ್ಸ್ ಕೂಡ ಶಾರ್ಟ್ ಟರ್ಮ್ ಲೋನ್ ಅನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಲಾಂಗ್ ಟರ್ಮ್ ಲೋನ್ ಬಂದು ನೆಸೆಸರಿ ಇದ್ರೆ ಅವರು ತಗೋತಾರೆ. ಅದರಿಂದ ಇದು ಡೆವಲಪ್ ಮಾಡುತ್ತೆ ಟ್ರೇಡರ್ಸ್ ಅನ್ನ ಅಂಡ್ ಇಂಡಸ್ಟ್ರಿಯನ್ನ. ಡೆವಲಪ್ಮೆಂಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ನ ಕೂಡ ಇದು ಅಪ್ರೋಚ್ ಮಾಡುತ್ತೆ. ಶಾರ್ಟ್ ಟರ್ಮ್ ರೇಟ್ಸ್ ಆಫ್ ಇಂಟ್ರೆಸ್ಟ್ ಅಂಡ್ ದ ಕಂಡೀಷನ್ಸ್ ದಟ್ ಪ್ರಿವೇಲ್ ಇನ್ ದ ಮನಿ ಮಾರ್ಕೆಟ್ ಇನ್ಫ್ಲೂಯೆನ್ಸ್ ದ ಲಾಂಗ್ ಟರ್ಮ್ ಇಂಟ್ರೆಸ್ಟ್. ಇನ್ ದ ಸೆನ್ಸ್, ಲಾಂಗ್ ಟರ್ಮ್ ಅಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ ಅಂತಂದ್ರೆ ಯಾರು ತಾನೇ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರ ಇರ್ತಾರೆ ಹೇಳಿ. ಅದಕ್ಕೋಸ್ಕರ ಶಾರ್ಟ್ ಟರ್ಮ್ ಅಲ್ಲಿ ಸಿಗೋ ಇಂಟ್ರೆಸ್ಟ್ ಗಿಂತ ಲಾಂಗ್ ಟರ್ಮ್ ಅಲ್ಲಿ ಸಿಗೋ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಲಾಂಗ್ ಟರ್ಮ್ ಅಲ್ಲಿ ಅವರು ಇದ್ ಮಾಡ್ತಾ ಹೋಗ್ತಾರೆ. ಸ್ಮೂತ್ ಫಂಕ್ಷನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ ಬಂದು ಸ್ಮೂತ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. CRR ಮತ್ತೆ SLR ರೇಟ್ಸ್ ಕೂಡ ಕಡಿಮೆ ಆಗಿರೋದ್ರಿಂದ ಕಮರ್ಷಿಯಲ್ ಬ್ಯಾಂಕ್ ಕೂಡ ಸ್ಮೂತ್ ಆಗಿ ನಡೆಯುತ್ತೆ. ಅಂಡ್ ಎಫೆಕ್ಟಿವ್ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್. ಸೆಂಟ್ರಲ್ ಬ್ಯಾಂಕ್ ಬಂದು ಈಸಿಯಾಗಿ ಕಂಟ್ರೋಲ್ ಮಾಡುವಂತಹ ಅಬಿಲಿಟೀಸ್ ಅನ್ನ ಇದು ಇಟ್ಕೊಂಡಿರುತ್ತೆ, ಶಾರ್ಟ್ ಟರ್ಮ್ ಆಗಿ ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋದ್ರಿಂದ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇಂದ. ರೀಸೆಂಟ್ ಟ್ರೆಂಡ್ಸ್ ಇನ್ ಮನಿ ಮಾರ್ಕೆಟ್ ಏನು ಅಂತ ನಾವು ನೋಡೋದಾದ್ರೆ, ಅಂಡ್ ಇನ್ಕ್ರೀಸ್ ಇನ್ ಸೆಕ್ಯೂರ್ಡ್ ಫಂಡಿಂಗ್. ನಾವು ಫಂಡ್ ಮಾಡ್ಬೇಕಾದ್ರೆ ಅದಕ್ಕೆ ಸೆಕ್ಯೂರಿಟಿ ಇರೋದು ತುಂಬಾ ಕಡಿಮೆ ಇರೋದ್ರಿಂದ ಸೆಕ್ಯೂರ್ಡ್ ಫಂಡಿಂಗ್ ಅಲ್ಲಿ ಇದು ಇನ್ಕ್ರೀಸ್ ಮಾಡಿದೆ. ಅಂಡ್ ಚೇಂಜಸ್ ಇನ್ ರೀಪೋ ಮಾರ್ಕೆಟ್ ಅಂತಂದ್ರೆ ರೀಪರ್ಚೇಸ್. ಇವಾಗ ನಾವು ರೀಪರ್ಚೇಸ್ ಮಾಡ್ಬೇಕಂದ್ರೆ ತುಂಬಾ ಅಂದ್ರೆ ಕಷ್ಟ ಇದೆ, ಅದಕ್ಕೋಸ್ಕರ ಆ ಸೆಕ್ಟರ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದೆ. ರೀಪರ್ಚೇಸ್ ಬಂದು ತುಂಬಾ ಈಸಿ ಆಗಿದೆ. ಅಂಡ್ ಪ್ರೈಸ್ ಫಾರ್ಮೇಶನ್ ಅಂಡ್ ಟ್ರಾನ್ಸ್ಮಿಷನ್. ಪ್ರೈಸ್ ಅನ್ನ ಹೇಗೆ ಫಾರ್ಮೇಶನ್ ಮಾಡೋದು, ಫಾರ್ ಎಕ್ಸಾಂಪಲ್ ಗೆ ನಾವು ಒಂದು ಶೇರ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ ಅಂತಂದ್ರೆ ಆ ಶೇರ್ ಗೆ ಎಷ್ಟು ಪ್ರೈಸ್ ಅನ್ನ ಇಕ್ಕೋದು ಅಂಡ್ ಟ್ರಾನ್ಸ್ಮಿಷನ್ ಹೇಗೆ ಮಾಡೋದು, ಅದಕ್ಕೋಸ್ಕರ ಕೂಡ ರೀಸೆಂಟ್ ಟ್ರೆಂಡ್ ಆಗಿದೆ ಅದು ಲೋ ಲೆವೆಲ್ ಆಫ್ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಬಂದು ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಕೊಡ್ತಾ ಇರೋದು ಕೂಡ ಒಂದು ರೀಸೆಂಟ್ ಟ್ರೆಂಡ್ ಆಗಿದೆ.